ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಣರಾಜ್ಯೋತ್ಸವ ಕಾರ್ಯಕ್ರಮ ನಿರೂಪಣೆ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನೀವು ಒಂದು ನುಡಿಮುತ್ತನ್ನ ಅಥವಾ ಒಂದು ದೇಶಭಕ್ತಿ ಗೀತೆಯ ಒಂದು ಸಣ್ಣ ಲೈನ್ ಅನ್ನ ಮೊದಲಿಗೆ ಹಾಡುವುದರ ಮೂಲಕ ಪ್ರಾರಂಭ ಮಾಡಿ. ನಂತರ ಮಾನ್ಯ ಮುಖ್ಯ ಅತಿಥಿಗಳೇ, ಗೌರವಾನ್ವಿತ ಪ್ರಾಂಶುಪಾಲರೇ, ಗೌರವಾನ್ವಿತ ಶಿಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರನ್ನೂ ಆತ್ಮೀಯವಾಗಿ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನೋಡಿ, ಮೊದಲಿಗೆ ಎಲ್ಲರನ್ನೂ ಕೂಡ ಇಲ್ಲಿ ನಾವು ಸ್ವಾಗತವನ್ನ ಕೋರ್ತಾ ಇದ್ವಿ. ಮಾನ್ಯ ಮುಖ್ಯ ಅತಿಥಿಗಳೇ, ಗೌರವಾನ್ವಿತ ಪ್ರಾಂಶುಪಾಲರೇ, ಹಾಗೆ ಶಿಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರನ್ನೂ ಆತ್ಮೀಯವಾಗಿ 77ನೇ ಗಣರಾಜ್ಯೋತ್ಸವ, ಎಷ್ಟನೇ ವರ್ಷ ಆಗಿದ್ರೆ ಅಷ್ಟನೇ ವರ್ಷ ನೀವು ಇಲ್ಲಿ ಬರ್ಕೊಳ್ಳಿ, ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನಂತರ ಇಂದು ನಾವು ಇಲ್ಲಿ ಸೇರಿರುವುದರ ಉದ್ದೇಶ, ನಮ್ಮ ದೇಶದ ಸಂವಿಧಾನ ಜಾರಿಗೆ ಬಂದು ಇಲ್ಲಿಗೆ 77 ವರ್ಷಗಳು ತುಂಬುತ್ತಿವೆ. ಅಂತಹ ಮಹಾನ್ ದಿನವನ್ನು ಸಂಭ್ರಮದಿಂದ ಆಚರಿಸಲು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ನೋಡಿ, ಇಂದು ನಾವು ಇಲ್ಲಿ ಸೇರಿರುವುದರ ಉದ್ದೇಶ, ನಮ್ಮ ದೇಶದ ಸಂವಿಧಾನ ಜಾರಿಗೆ ಬಂದು ಇಲ್ಲಿಗೆ 77 ವರ್ಷಗಳು ತುಂಬುತ್ತಿವೆ. ಅಂತಹ ಮಹಾನ್ ದಿನವನ್ನ ಸಂಭ್ರಮದಿಂದ ಆಚರಿಸಲು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಆದ್ರೆ ಇದನ್ನ ನಾವು ಭಾಷಣವಾಗಿ ತಗೊಂಡಾಗ, ಸ್ಟೇಜ್ ಮೇಲೆ ನಾವು ಮಾತಾಡ್ಬೇಕಾದ್ರೆ ಅಲ್ಲಿ ಒಂದು ಧ್ವನಿಯ ಏರಿಳಿತ ಇರಬೇಕು, ಹಾಗೆ ಸ್ಪಷ್ಟ ಉಚ್ಚಾರ ಇರಬೇಕು, ಕಾನ್ಫಿಡೆನ್ಸ್ ಇಂದ ಮಾತಾಡ್ಬೇಕು. ನೋಡಿ, ಇಂದು ನಾವು ಇಲ್ಲಿ ಸೇರಿರುವುದರ ಉದ್ದೇಶ, ನಮ್ಮ ದೇಶದ ಸಂವಿಧಾನ ಜಾರಿಗೆ ಬಂದು ಇಲ್ಲಿಗೆ 77 ವರ್ಷಗಳು ತುಂಬುತ್ತಿವೆ. ಅಂತಹ ಮಹಾನ್ ದಿನವನ್ನ ಸಂಭ್ರಮದಿಂದ ಆಚರಿಸಲು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಹೀಗೆ ವಾಯ್ಸ್ ಮಾಡ್ಯುಲೇಷನ್ ಅನ್ನ ಮಾಡ್ಬೇಕು. ನಂತರ ಈ ದಿನ ದೇಶಕ್ಕಾಗಿ ಬಲಿದಾನಗೈದ ಮಹಾನ್ ವ್ಯಕ್ತಿಗಳ ಸ್ಮರಣೆ ಮಾಡುತ್ತಾ ಸಂವಿಧಾನದ ಮೌಲ್ಯಗಳನ್ನ ಪಾಲಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಪ್ರತಿಜ್ಞೆಗೈಯೋಣ. ಈಗ ರಾಷ್ಟ್ರದ ಗೌರವ ಮತ್ತು ಏಕತೆಯ ಸಂಕೇತವಾದ ತ್ರಿವರ್ಣ ಧ್ವಜವನ್ನ ಏರಿಸುವ ಸೌಭಾಗ್ಯ ನಮಗೆ ದೊರೆತಿದೆ. ಇದೀಗ ಧ್ವಜಾರೋಹಣಕ್ಕಾಗಿ ಮಾನ್ಯ ಮುಖ್ಯ ಅತಿಥಿಗಳನ್ನ ವೇದಿಕೆಗೆ ಆಹ್ವಾನಿಸುತ್ತೇನೆ. ನೋಡಿ, ಇನ್ನೊಮ್ಮೆ ಓದ್ತೀನಿ ಇದೇ ಪ್ಯಾರವನ್ನ. ಈ ದಿನ ದೇಶಕ್ಕಾಗಿ ಬಲಿದಾನಗೈದ ಮಹಾನ್ ವ್ಯಕ್ತಿಗಳ ಸ್ಮರಣೆ ಮಾಡುತ್ತಾ ಸಂವಿಧಾನದ ಮೌಲ್ಯಗಳನ್ನ ಪಾಲಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಪ್ರತಿಜ್ಞೆಗೈಯೋಣ. ಈಗ ರಾಷ್ಟ್ರದ ಗೌರವ ಮತ್ತು ಏಕತೆಯ ಸಂಕೇತವಾದ ತ್ರಿವರ್ಣ ಧ್ವಜವನ್ನ ಏರಿಸುವ ಸೌಭಾಗ್ಯ ನಮಗೆ ದೊರೆತಿದೆ. ಇದೀಗ ಧ್ವಜಾರೋಹಣಕ್ಕಾಗಿ ಮಾನ್ಯ ಮುಖ್ಯ ಅತಿಥಿಗಳನ್ನ ವೇದಿಕೆಗೆ ಆಹ್ವಾನಿಸುತ್ತೇನೆ. ಅದಾದ ನಂತರ ಧ್ವಜಾರೋಹಣದ ನಂತರ ರಾಷ್ಟ್ರಗೀತೆ. ಎಲ್ಲರೂ ಎದ್ದು ನಿಂತು ಗೌರವದೊಂದಿಗೆ ರಾಷ್ಟ್ರಗೀತೆಯನ್ನ ಹಾಡೋಣ. ನಮ್ಮ ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸೋಣ. ಅದಾದ ನಂತರ ರಾಷ್ಟ್ರಗೀತೆಯನ್ನ ಹಾಡಿದ್ದಾದ್ಮೇಲೆ ನಿಮ್ಮ ಶಾಲೆ ಅಥವಾ ಕಾಲೇಜಿನಲ್ಲಿ ಪೆರೇಡ್ ಇದ್ರೆ ಇಲ್ಲಿ ಆಡ್ ಮಾಡಿ. ಮಾರ್ಚ್ ಪಾಸ್ಟ್ ಅಥವಾ ಪೆರೇಡ್ ಇದ್ರೆ ಅದನ್ನ ಇಲ್ಲಿ ಆಡ್ ಮಾಡ್ಕೋಬಹುದು. ನಂತರ ಮುಖ್ಯ ಅತಿಥಿಗಳ ಭಾಷಣ ಅಥವಾ ಪ್ರಾಸ್ತಾವಿಕ ನುಡಿ. ಅಂದ್ರೆ ಮುಖ್ಯ ಅತಿಥಿಗಳ ಭಾಷಣ ಯಾವ ರೀತಿಯಾಗಿರುತ್ತೆ ಅಂದ್ರೆ ಅದು ಒಂದು ಪ್ರಾಸ್ತಾವಿಕ ನುಡಿ ಆಗಿರುತ್ತೆ. ಪ್ರಾಸ್ತಾವಿಕ ನುಡಿ ಅಂದ್ರೆ ಆ ದಿನದ ಮಹತ್ವವನ್ನ ಕುರಿತು ಮಾತನಾಡುವಂತಹ ಮಾತುಗಳು ಆಗಿರ್ತವೆ ಮುಖ್ಯ ಅತಿಥಿಗಳ ಭಾಷಣ. ಅದಕ್ಕೆ ಈಗ ಗಣರಾಜ್ಯೋತ್ಸವ ಕುರಿತು ಮಾತನಾಡಲಿದ್ದಾರೆ ಮಾನ್ಯ ಮುಖ್ಯ ಅತಿಥಿಗಳು, ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹೀಗೆ ಹೇಳ್ಬೇಕು. ಈಗ ಗಣರಾಜ್ಯೋತ್ಸವ ಕುರಿತು ಮಾತನಾಡಲಿದ್ದಾರೆ ಮಾನ್ಯ ಮುಖ್ಯ ಅತಿಥಿಗಳು, ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ ಅಂತ ಹೇಳಿ ಅವ್ರು ಬಂದು ಪ್ರಾಸ್ತಾವಿಕ ನುಡಿಗಳನ್ನ ಆಡಿದ್ದಾದ್ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಈಗ ನಮ್ಮ ಭಾರತದ ವೈವಿಧ್ಯತೆಯನ್ನ ನಮ್ಮ ಶಾಲೆ ಅಥವಾ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆ, ನೃತ್ಯ ಹಾಗೂ ನಾಟಕಗಳು ನಡೆಯಲಿವೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಕಡೆಯಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತ ಕೂಡ ಹೇಳ್ಬೋದು. ನಮ್ಮ ಭಾರತದ ವೈವಿಧ್ಯತೆಯನ್ನ ನಮ್ಮ ಶಾಲೆ ಅಥವಾ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆ, ನೃತ್ಯ ಹಾಗೂ ನಾಟಕಗಳ ಮೂಲಕ ತೋರಿಸಲಿದ್ದಾರೆ ಅಥವಾ ನಾಟಕಗಳು ನಡೆಯಲಿವೆ ಅಂತ ಹೇಳಿದ್ದಾದ್ಮೇಲೆ ದಯವಿಟ್ಟು ಎಲ್ಲರೂ ಆಸ್ವಾದಿಸಿ ಪ್ರೋತ್ಸಾಹಿಸೋಣ ಅಂತ ಹೇಳಿ ಅದಾದ ನಂತರ ಗೀತೆ, ನೃತ್ಯ, ನಾಟಕ, ಭಾಷಣಗಳ ಪ್ರಸ್ತುತಿಯನ್ನ ಇಲ್ಲಿ ನೀವು ಆಡ್ ಮಾಡ್ಕೋಬಹುದು. ಯಾವ್ಯಾವ ಕಾರ್ಯಕ್ರಮ ಯಾವ್ದ್ರ ನಂತರ ಯಾವ್ದು ಬರುತ್ತೆ ಅನ್ನೋದನ್ನ ಇಲ್ಲಿ ನೀವು ಆಡ್ ಮಾಡ್ಕೊಳ್ಳಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಗಿದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನ ಸಲ್ಲಿಸಬೇಕು.
ಅನಂತರ ಬಹುಮಾನ ವಿತರಣೆ. ಇದೀಗ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣೆ ಅಂತ ಅನೌನ್ಸ್ ಮಾಡಿ ಇಲ್ಲಿ ಏನು ಸ್ಪರ್ಧೆಗಳನ್ನ ಏರ್ಪಡಿಸಿರ್ತೀರ ಆ ವಿಜೇತರ ಹೆಸರುಗಳನ್ನ ಹೇಳ್ತಾ ಆ ವಿಜೇತರ ಹೆಸರುಗಳನ್ನ ಹೇಳಿ ಯಾವ ಒಂದು ಕ್ರೀಡೆಯನ್ನ ನೀವು ಆಯೋಜನೆ ಮಾಡಿದಿರಾ, ಯಾವ ಒಂದು ಸ್ಪರ್ಧೆನ ನೀವು ಆಯೋಜನೆ ಮಾಡಿದಿರಾ ಆ ಅನೌನ್ಸ್ಮೆಂಟ್ ಅನ್ನ ಇಲ್ಲಿ ಆಡ್ ಮಾಡ್ಕೊಳ್ಳಿ. ಅದಾದ ನಂತರ ವಂದನಾರ್ಪಣೆ. ಕಡೆಯದಾಗಿ ವಂದನಾರ್ಪಣೆ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ನಾವು ವೋಟ್ ಆಫ್ ಥ್ಯಾಂಕ್ಸ್ ಮಾಡ್ತೀವಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಒಂದು ಬೀಳ್ಕೊಡುಗೆಯನ್ನ ಮಾಡೋದು ಅಥವಾ ವಂದನೆಗಳನ್ನು ಸಲ್ಲಿಸುವುದು ಅಂದ್ರೆ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ವಂದನಾರ್ಪಣೆ ಸಲ್ಲಿಸುವ ಸಮಯ. ವಂದನಾರ್ಪಣೆಗೆ ನೀವು ಬೇರೆಯವರನ್ನ ಸೇರಿಸ್ಕೊಂಡಿದ್ರೆ ಅವರ ಹೆಸರನ್ನ ಹೇಳಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ವಂದನಾರ್ಪಣೆಯನ್ನ ಸಲ್ಲಿಸಲು ಡ್ಯಾಶ್ ರವರು, ಯಾರು ವಂದನಾರ್ಪಣೆ ಮಾಡ್ತಾ ಇರ್ತಾರೆ ಅವರ ಹೆಸರನ್ನ ಇಲ್ಲಿ ಸೇರಿಸ್ಕೊಂಡು ರವರು ವಂದನಾರ್ಪಣೆ ಸಲ್ಲಿಸಲಿದ್ದಾರೆ ಅಂತ ಹೇಳಿ. ನೋಡಿ, ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ವಂದನಾರ್ಪಣೆ ಸಲ್ಲಿಸುವ ಸಮಯ ಡ್ಯಾಶ್ ರವರು ವಂದನಾರ್ಪಣೆ ಸಲ್ಲಿಸಲಿದ್ದಾರೆ ಅಂತ. ವಂದನಾರ್ಪಣೆ ಮುಗಿದ್ಮೇಲೆ ಜೈ ಹಿಂದ್, ಜೈ ಭಾರತ್ ಮಾತೆ ಅಂತ ಹೇಳ್ಬೇಕು. ಇದಾಗಿದೆ ಕಾರ್ಯಕ್ರಮ ನಿರೂಪಣೆ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತ. ಧನ್ಯವಾದಗಳು.